ಶಾಕ್ ಆಯ್ತಾ? ಅದೇ ನಾನು ಗೊತ್ತಲ್ಲ, ನಿಮ್ಮ ಪ್ರೀತಿಯ ಸಂಜನಾ ಅವರ ಚಿಕ್ಕಪ್ಪ. ಸಿಕ್ಕಿದ್ರೆ ಈ ತರ ಶಿಷ್ಯ ಸಿಕ್ಬೇಕು ನೋಡಪ್ಪ. ಬನ್ನಿ ಗಾಯ್ಸ್, ಸಂಜೆ ಒಂದು ಹಿಂಗೆ ಆಚೆ ಹೋಗಿದ್ವಿ ಮಳೆಯಲ್ಲಿ, ಏನೋ ತರಬೇಕು ಅನ್ಕೊಂಡ್ವಿ, ತಗೊಳಕ್ಕಾಗಿಲ್ಲ. ಹಲೋ ಗಾಯ್ಸ್, ನಾವು ಏನಕ್ಕೂ ಹೊರಗೆ ಬಂದಿದ್ದು. ಸೊ ಫುಲ್ ಮಳೆ ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋದು. ಎಲ್ಲಿಗೆ ಬಂದಿದ್ದೀವಿ ನೋಡಿ, ಇಲ್ಲಿ ನಾವು ಲಿಕ್ಕಿಸಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ನಾನು ಆಸಮಲ್ಲಿ ಫಸ್ಟ್ ಟ್ರೈ ಮಾಡಿದ್ದು, ಮಸ್ತಾಗಿತ್ತು ಮಾತ್ರ. ವೆರಿ ಚೀಪ್ ಆಗಿದ್ರು, ಬೆಸ್ಟ್ ಆಗಿದೆ ಟೇಸ್ಟ್ ಮಾತ್ರ. ಸೊ ನೀವು ಇದನ್ನು ಟ್ರೈ ಮಾಡಬೇಕು. ನಮ್ಗೆ ಗೊತ್ತಿಲ್ಲ, ನಾವು ಬೇರೆ ಬ್ರ್ಯಾಂಡ್ ಬಗ್ಗೆ ಎಲ್ಲ ಮಾತಾಡೋದು ಬೇಡ, ಬಟ್ ಆದರೂ ಈ ಬ್ರ್ಯಾಂಡ್ ಐಸ್ ಕ್ರೀಮ್ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ. ಪ್ರೈಸ್ ತುಂಬ ಕಮ್ಮಿ. ನೀವು ಒಂದು ಸಲ ಬಂದಾಗ 3-4 ತಿಂದ್ಬಿಟ್ಟು ಹೋಗ್ಬೋದು. ಎಲ್ಲರೂ ಗ್ರೂಪ್ ಸಹ ಬಂದರೂ ಕೂಡ ನಿಮಗೆ ಬೇಜಾರಾಗಲ್ಲ. ಇದೊಂದು ಸಲ ಟ್ರೈ ಮಾಡಿ. ಯಾವುದು ಪ್ರಮೋಷನ್ ಅಲ್ಲ, ಬಟ್ ಆದರೂ ಇಷ್ಟ ಆಗಿದ್ದನ್ನ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು ಅಷ್ಟೇ. ಹೇಗಿತ್ತು? ನನಗೆ ತುಂಬ ಇಷ್ಟ ಆಯ್ತು ಗುರು. ಇಲ್ಲಿ ಎಲ್ಲ ಇಸ್ಬಿಟ್ಟು ಒಂದೇ ಸಲ ತಿನ್ನೋಷ್ಟು ಖುಷಿ ಆಯಿತು, ಚೆನ್ನಾಗಿದೆ. ಸೊ ಇಲ್ಲಿ ತುಂಬ ಫ್ಲೇವರ್ಸ್ ಇದೆ, ನೀವು ಎಲ್ಲ ಫ್ಲೇವರು ಟ್ರೈ ಮಾಡ್ಬೋದು, ಬಿಕಾಸ್ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದು ಪಾನ್. ಅದು ನನಗೆ ಇಷ್ಟ ಆಗಿದೆ, 2ನೇ ಸಲ ತಿಂತಾ ಇರೋದು ನಾನು ಇವಾಗ. ನಿನ್ಗೆ ಯಾವ್ದು ಇಷ್ಟ? ನೀನು ಯಾವುದು ತಿಂದಿದ್ದು? ಚಾಕ್ಲೇಟ್ ಚೆನ್ನಾಗಿತ್ತಾ? ನೀನು ಯಾವುದು ತಿಂದಿದ್ದು? ನಾನು ಬಬ್ಲು ಗಮ್ ಬಾಯಲ್ಲಿ ಹಾಕಿಲ್ಲ. ಸೊ ಅಲ್ಲಿ ನೋಡ್ಬೋದು ನೀವು ಎಷ್ಟು ಬ್ಲೂಬೆರಿ. ಆಂಟಿ ಒಂದು ಬ್ಲೂಬೆರಿ. ನಿನಗೆ? ನೋಡ್ತಾ ಇದ್ದಾನೆ, ತುಂಬ ಆಪ್ಷನ್ಸ್ ಇದೆ, ಯಾವ್ದು ತೊಗೊಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಂತ. ನಿಜ ಚೆನ್ನಾಗಿದೆ. ಆಂಟಿ ಒಂದು 4 ಮಂತ್ಸ್ ಆಯ್ತಲ್ಲ ಆಂಟಿ? 4 ಮಂತ್ಸ್ ಆಯಿತು ಇವರು ಓಪನ್ ಮಾಡಿ. ಚಳಿನೂ ಅನಿಸ್ತಿಲ್ಲ, ಬಾಯಿ ಕೋಲ್ಡ್ ಅನಿಸ್ತಿಲ್ಲ. ಟೀ ದಾಸರಲ್ಲಿರೋರು ದಯವಿಟ್ಟು ಷಣ್ಮಾತ್ಮ ದೇವಸ್ಥಾನ ರೋಡಲ್ಲಿರೋದು ಬಂದು ಟ್ರೈ ಮಾಡಿ. ಆಪೋಸಿಟ್ ಉಡುಪಿ ಹೋಟೆಲ್ ಇದೆ ಅಲ್ಲ, ಅದ್ರ ಆಪೋಸಿಟ್ ರೋಡಲ್ಲೇ ಇರೋದು. ನಿಮ್ಗೆ ಯಾವ್ದು ಇಷ್ಟ ಅದೇ ಕೊಡಿ ಆಂಟಿ, ಬಿಕಾಸ್ ನಾನು ಆಲ್ರೆಡಿ ಪಾನ್ ಟ್ರೈ ಮಾಡಿದೆ. ಸೊ ಇನ್ನೊಂದು ಯಾವುದಾದ್ರು ನಿಮ್ಗೆ ಇಷ್ಟ ಕೊಡಿ. ಸರಿ ಕೊಡಿ. ಆಂಟಿ ಟೆಂಡರ್ ಕೊಕೊನಟ್ ಟ್ರೈ ಮಾಡು ಅಂತ ಹೇಳ್ತಿದ್ದಾರೆ, ಸೊ ಅದನ್ನು ಟ್ರೈ ಮಾಡೋಣ. ಬಂಡ್ರು ಜಿಂಗ ಲಕ ಬಂಡ್ರು ಚಳಿಲಿ ಕಳ್ಸುತ್ತೀನಿ ಬಂಡ್ರು. ನೋಡಿ ಫ್ರೆಂಡ್ಸ್, ಸಾಕಾಗಿದೆ. ನಾನಿದು 2ನೇ ತಿಂತಿರೋದು, ನಾನು ಚಳಿಲಿ ಫಸ್ಟ್ ಟೈಮ್ ತಿಂತಿರೋದು. ನಂಗೆ ನೆಗಡಿ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಆದರೂ ಡಯಟ್ ಮಾಡೋರು ಬರ್ಬೋದು, ಡಯಟ್ ಮಾಡೋರಿಗೆ ತುಂಬ ಯೂಸ್ ಇದೆ, ತುಂಬ ಹೆಲ್ತಿ ಆಗಿದೆ. ಹಂಗಂಬಟ್ಟು ನಾವು ಡಯಟ್ ಎಲ್ಲ ಮಾಡಲ್ಲಪ್ಪ. ಇದು ನಾನು ನಿಜ ಡಯಟ್ ಮಾಡ್ತಿಲ್ಲ, ಬಟ್ ಆದರೂ ಹೇಳ್ತೀನಿ ಟೇಸ್ಟ್ ಚೆನ್ನಾಗಿರೋದಕ್ಕೋಸ್ಕರ ಬರ್ತದೆ. ನಾವು ಸೆಕೆಂಡ್ ಟೈಮ್ ಬಂದಿರೋದು, ಆಗ ಫಸ್ಟ್ ಟೈಮ್ ನಾವು ಹಾಸನ ತಿಂದಿದ್ದು. ನಾವು ಬೆಂಗಳೂರಲ್ಲಿ ಯಾಕಪ್ಪ ಇಂಥದ್ದಿಲ್ಲ ಅಂತ ಬೈಕೊಂಡು ಬಂದಿದ್ದೆ. ಆಮೇಲೆ ಮಾರನೇ ದಿವಸ ನೋಡಿದ್ರೆ ಇಲ್ಲೇ ಇದೆ. ಥ್ಯಾಂಕ್ಸ್ ಗಾಡ್. ಏನು ಹೇಳ? ಸೂಪರ್ ಆಂಟಿ ನಿಜ. ನಾನಿಲ್ಲ ನಾಚಿಕೆ ಬೆಂಗಳೂರಿಗೆ ಹೊಸಬ, ನಮ್ಮ ಏರಿಯಾದಲ್ಲೇ ಇರೋದಕ್ಕೆ ಖುಷಿ ಆಯ್ತಿದ್ದು. ತುಂಬ ಖುಷಿ ಆಯ್ತು. ಇನ್ಮೇಲೆ ಡೈಲಿ ಬರ್ತೀವಿ. ದೂರ ಹೋಗಂಗಿಲ್ಲ ಅಲ್ಲ, ಟ್ರಾವೆಲ್ ಮಾಡೋಂಗಿಲ್ಲ. ಅಲ್ಲಿ ಇಲ್ಲಿ ಯಾವ ಕಪ್ಪಷ್ಟು ದಿನ ಬಂದಿಂಥದ್ದು ಬಂದು ತಿಂದ್ರು ಚೆನ್ನಾಗಿರ್ತದೆ. ಖಾಲಿ ಮಾಡೋಕ್ಕೆ ಬಂತು. ವಾ ನೋಡಿ, ಕಪ್ ಐಸು 10 ರೂಪಾಯಿಗೆ ಇಷ್ಟೇ ಬರೋದು, ಬಟ್ ಇದು ಕ್ವಾಲಿಟಿನೂ ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಬನ್ನಿ ಕ್ವಾಂಟಿಟಿ. ಒಂದು ಬಾಕ್ಸಲ್ಲಿ 24 ಪೀಸಸ್ ಇರುತ್ತೆ. ಹಾಂ, 20 ರುಪೀಸ್ ಆದರೆ 280 ಆಗುತ್ತೆ. ಓಕೆ ಓಕೆ. 480 ಆಗುತ್ತೆ. ಅದು ಒಳಗಡೆ 24 ಇರುತ್ತೆ. ಪ್ರತಿಯೊಂದರಲ್ಲೂ ಒಂದೇ ಫ್ಲೇವರು ಇಲ್ಲ, ಎಲ್ಲ ಫ್ಲೇವರು? ಒಂದು ಫ್ಲೇವರು. ನಿಮ್ಗೆ ಯಾವ್ಯಾವ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ನಾವು ಆ ಫ್ಲೇವರ್ ಬಾಕ್ಸಿಗೆ ಬೇಕಾದ್ರೆ ಹಾಕೊಡ್ತೀವಿ. ಸೂಪರ್ ಅಂತೆ. ಆ ಥರ ಡಿಸೈನ್ ಮಾಡಿ ಕೊಡ್ತೀವಿ. ಮತ್ತೆ ಫಸ್ಟೇ ಹೇಳಬೇಕು ಎಷ್ಟು ಬೇಕು ಏನು ಅಂತ ಆರ್ಡರ್ ಕೊಡಬೇಕು. 280 ಅಲ್ಲ? 480 ಆಗುತ್ತೆ. 480 20 ರುಪೀಸ್ ಆದರೆ. ಓಕೆ. 30 ರುಪೀಸ್ ಆದರೆ ನಿಮ್ಗೆ ಜಾಸ್ತಿ ಆಗುತ್ತೆ. ಅದು ರೇಟ್ ರೇಟ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ನೀವು ಫಸ್ಟ್ ಏನಾದ್ರು ಆರ್ಡರ್ ಕೊಟ್ಟರೆ ನಾವೆಲ್ಲ ರೆಡಿ ಮಾಡಿರ್ತೀವಿ. ಯಾವ್ಯಾವ ಬೇಕು. ಓಕೆ ಆಂಟಿ, ಚೆನ್ನಾಗಿದೆ. ಬರ್ತೀವಿ ಬಿಡಿ ಆಂಟಿ. ನಾವು ಹುಡುಗರೆಲ್ಲ ನಮ್ಮ ಹುಡುಗರು ಇದ್ರೆ ಆಂಟಿದು ಏನೋ ನಂಬರ್ ಏನಾದರೂ ಇದ್ರೆ ಹೇಳಿ, ನಾವು ಅಲ್ಲಿ ಮೆನ್ಷನ್ ಮಾಡ್ತೀವಿ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ನಿಮ್ಮ ನಂಬರ್ ಹೇಳಿ ಆಂಟಿ. 9164412237. ಓಮೇಶ್. ಏನಿಷ್ಟು? ಓಮೇಶ್. ಓಮೇಶ್.
ಉಮೇಶ್ ಓಮೇಶ್. ಓಮೇಶ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಚೆನ್ನಾಗಿತ್ತು ಇಷ್ಟ ಆಯಿತು ಆಂಟಿ ಮೇಲೆ ನಾವು ಡೈಲಿ ಬರ್ತೀವಿ ಆಂಟಿ ಆಯ್ತು